ಎಲ್ರಿಗೂ ನಮಸ್ಕಾರ. ಸ್ಕೈ ವರ್ಲ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇವತ್ತಿನ ರೀಡಿಂಗ್ ಸಂಬಂಧದ ಸ್ಪಷ್ಟತೆ ಬಗ್ಗೆ. ಈ ಸಂಬಂಧದಿಂದ ನಾನು ಏನು ಕಲಿಯುತ್ತಿದ್ದೇನೆ, ನನ್ನ ಮುಂದಿನ ಉತ್ತಮ ಹೆಜ್ಜೆ ಯಾವುದು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ಓಕೆ, ಸ್ಪಷ್ಟತೆ ಬಗ್ಗೆ ತಿಳಿಯೋಣ. ಸಂಬಂಧದಲ್ಲಿ ನೀವು ಆ ಒಂದು ಸಂಬಂಧದಿಂದ, ನಿಮ್ಮ ವ್ಯಕ್ತಿಯಿಂದ ನೀವು ಏನು ಕಲ್ತಿದ್ದೀರಾ, ಮುಂದಿನ ಹೆಜ್ಜೆ ಏನು ಮಾಡಬೇಕು, ನೀವು ಯಾವ ರೀತಿಯಲ್ಲಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಇವತ್ತಿನ ಕ್ಲಾರಿಟಿ ಆಗಿರುತ್ತೆ. ನಿಮಗೇನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇವತ್ತಿನ ಎನರ್ಜಿನ ರಿಸೀವ್ ಮಾಡೋಕ್ಕೆ ಥ್ಯಾಂಕ್ ಯು 111 ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಈ ರೀಡಿಂಗಲ್ಲಿ ಒಂದು ಒಳ್ಳೆ ರೀತಿಯ ರೀಡಿಂಗನ್ನು ಕೊಡಿ. ಓಕೆ, ಓಕೆ, ಎಲ್ಲ ಪಾಸಿಟಿವ್ ಕಾರ್ಡೇ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲನೂ ಕೂಡ ಪಾಸಿಟಿವ್ ಕಾರ್ಡೇ ಇದೆ. ಓಕೆ, ಥ್ಯಾಂಕ್ ಯು 111 ಅಂತ ಕಮೆಂಟ್ ಮುಖಾಂತರ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ಸಂಬಂಧದ ಬಗ್ಗೆ ಸ್ಪಷ್ಟತೆಯನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಈ ಸಂಬಂಧದಲ್ಲಿ ನಾನು ಏನು ಕಲಿಯುತ್ತೇನೆ, ನನ್ನ ಮುಂದಿನ ಹೆಜ್ಜೆ ಏನು ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಒಂದು ಕಾರ್ಡ್ಗಳು ಎಲ್ಲನೂ ಕೂಡ ಒಂದು ಪಾಸಿಟಿವ್ ಕಾರ್ಡಲ್ಲೇ ಬಂದಿದೆ. ನಿಮ್ಮ ಭಾವನೆಗಿಂತ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದನ್ನು ಕಲಿಸಿದೆ ಅನ್ನೋದು ಇದು ಕ್ಲಾರಿಟಿ ಕೊಡ್ತಾ ಇದೆ ಈ ಕಾರ್ಡ್ಗಳು. ನಿಮ್ಮ ಮನಸ್ಸಲ್ಲಿ ನೀವೇ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾ ಇದ್ದೀರಾ ಈ ಒಂದು ಸಂಬಂಧದಿಂದ ಅನ್ನೋದು ಇಲ್ಲಿ ಕಾರ್ಡ್ ಕಾಣ್ತಾ ಇದೆ. ನಂತರ ಹಳೆಯ ನೋವು ಆಗಿರ್ಬೋದು, ಹಳೆಯ ನಂಬಿಕೆಗಳು ನಿಮಗೆ ಉಪಯೋಗವಾದ ಮಾದರಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಹೊಸ ಆರಂಭಕ್ಕೆ ಸಿದ್ಧರಾಗಿ. ಅಂದರೆ ನೀವು ಕಲ್ತಿರೋಂಥ ಪಾಠ ಏನು ಅಂದರೆ, ನಾನು ಮುಂದಿನ ಹೆಜ್ಜೆಯನ್ನು ನನ್ನ ಲೈಫಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಒಂದು ಕ್ಲಾರಿಟಿ ಬರ್ತಾ ಇದೆ ಅನ್ನೋದು ಇಲ್ಲಿ ಹೇಳ್ಬೋದು. ನಂತರದಲ್ಲಿ ನಿಮ್ಮನ್ನು ನೀವು ಗೌರವಿಸ್ಕೊಳ್ತಾ ಇದ್ದೀರಾ. ಫಸ್ಟು ನಿಮಗೆ ನೀವು ಗೌರವವನ್ನು ಕೊಟ್ಕೊಳ್ತಾ ಇರಲಿಲ್ಲ, ಬಟ್ ಈಗ ಆ ಒಂದು ಸಂಬಂಧದಿಂದ ನಿಮಗೆ ನೀವು ಒಂದು ಸ್ಥಿರತೆ ಆಗಿರ್ಬೋದು, ಗೌರವ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಇವನ್ನೆಲ್ಲನೂ ನಿಮಗೆ ನೀವು ತಿಳ್ಕೊಂಡು ಅದೊಂದು ಪಾಠವಾಗಿದೆ ನಿಮ್ಮ ಜೀವನಕ್ಕೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ನಂತರದಲ್ಲಿ ನಿಮ್ಗೆ ಅನಿಸಿದೆ, ನನ್ನ ಒಂದು ಮೌಲ್ಯನ ನಾನು ಕಡಿಮೆ ಮಾಡ್ಕೊಬಾರ್ದು, ಮುಂದಿನ ಫ್ಯೂಚರಲ್ಲಿ ನನ್ನ ಮೌಲ್ಯವನ್ನು ನಾನು ಒಂದು ಕಾಪಾಡಿಕೊಳ್ಬೇಕು ಅನ್ನೋದು ನಿಮಗೆ ಆಗಿದೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಂದೇಶ ಮತ್ತು ಯಾವುದೋ ಒಂದು ಸತ್ಯ ಹೊರಗೆ ಬರುವಂಥ ಸೂಚನೆ ಈ ಒಂದು ಕಾರ್ಡಲ್ಲಿ ಕಾಣ್ತಾ ಇದೆ. ಕೆಲವರಿಗೆ ನಿಮ್ಮ ವ್ಯಕ್ತಿಯ ಸಂಪರ್ಕ ಆಗ್ಬೋದು, ಆದರೆ 8 ಆಫ್ ಹ್ಯಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನೀವು ಯಾವುದೋ ಒಂದು ಸತ್ಯ ನಿಮಗೆ ಹೊರಗಡೆ ಬರೋವಂಥ ಸಾಧ್ಯತೆ ಇದೆ. ನಿಮ್ಮ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡೋವಂಥ ಸಾಧ್ಯತೆ ತುಂಬ ಇದೆ. ಆದರೆ ಇಲ್ಲಿ ಒಂದು ಕ್ಲಾರಿಟಿಯನ್ನು ತೊಗೊಬೇಕಾಗಿದೆ. ಏನು ಅಂದರೆ, ಆ ಥರದಲ್ಲಿ ಅವ್ರ ಹತ್ರ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಮನಸ್ಸನ್ನು ಕೇಳಿ ನೀವು ಮುಂದೆ ಹೋಗೋದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದು ಯೂನಿವರ್ಸಿಂದ ನಿಮಗೆ ಬಂದಿರೋಂಥ ಮೆಸೇಜ್ ಆಗಿರುತ್ತೆ. ನಿಮ್ಮ ಮುಂದಿನ ಉತ್ತಮ ಹೆಜ್ಜೆ ಏನಂದರೆ, ಸ್ವಲ್ಪ ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ, ಒಂದು ದೃಷ್ಟಿಕೋನದಿಂದ ನಿಮ್ಮನ್ನು ಲೈಫ್ನ ನೀವು ತಕ್ಷಣ ಒಂದು ತೀರ್ಮಾನಕ್ಕೆ ಬರಬೇಡಿ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಿ, ಅದಕ್ಕೆ ಒಂದು ಒಳ್ಳೆ ಭವಿಷ್ಯ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಿಮ್ಮ ಒಳಗೆ ಒಂದು ಅದ್ಭುತವಾದ ಶಕ್ತಿ ರೂಪಿಸ್ಕೊಂಡಿದ್ದೀರಾ.
ನೀವು ಆ ಒಂದು ಶಕ್ತಿಯಿಂದ ಹೊರಗಡೆ ಕೂಡ ಬಂದಿದ್ದೀರಾ. ನಿಮ್ಮ ಮಾನಸಿಕ ಶಾಂತಿ, ಆರೋಗ್ಯ, ಕೆಲಸ, ಕುಟುಂಬ, ಆತ್ಮವಿಶ್ವಾಸ ಇವೆಲ್ಲದಕ್ಕೂ ಕೂಡ ಮಹತ್ವ ನೀಡ್ತಾ ಇದ್ದೀರಾ. ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊತಾ ಇದ್ದೀರಾ. ನೀವು ನಿಮ್ಮ ಒಂದು ಸಂಬಂಧದಿಂದ ಜೀವನಕ್ಕೆ ನಿಮಗೆ ಒಂದು ಪಾಠ ಆಗಿ ನೀವು ಕಲ್ತಿದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ತುಂಬ ಸುಂದರವಾದ ಎನರ್ಜಿ ಕೊಡ್ತಿದೆ. ಅಂದರೆ ಯೂನಿವರ್ಸ್ ನಿಮಗೆ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಕೊಡ್ತಾ ಇದೆ. ಮುಂದಿನ ಸಮಯ ಅಂತೂ ತುಂಬಾ ಅದ್ಭುತವಾಗಿದೆ. ಹೊಸ ಅವಕಾಶಗಳು, ಸ್ಪಷ್ಟತೆಗಳು, ಉತ್ತಮ ಭವಿಷ್ಯದ ಕಡೆ ಬರ್ತಿದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನಂತರದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು. ಏಕೆಂದರೆ ದ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಹೊಸ ಅಧ್ಯಾಯ ಶುರು ಆಗ್ತಾ ಇದೆ. ನಿಮ್ಮ ಬೆಳವಣಿಗೆ ತುಂಬಾ ಒಂದು ಒಳ್ಳೆ ದಾರಿಗೆ ಹೋಗ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಈ ಸಂಬಂಧದಲ್ಲಿ ನಿಮ್ಮ ಆತ್ಮ ಮೌಲ್ಯವನ್ನು ಅರ್ತಿದ್ದೀರಾ. ಹಳೆಯ ನೋವನ್ನು ಬಿಟ್ಟು ಒಂದು ಉತ್ತಮ ಭವಿಷ್ಯದ ಕಡೆಗೆ ಹೋಗ್ತಾ ಇದ್ದೀರಾ. ನಿಮಗೆ ನೀವು ಆತ್ಮವಿಶ್ವಾಸದಿಂದ ಗೌರವಿಸ್ಕೊಳ್ತಿದ್ದೀರಾ. ಒಂದು ಒಳ್ಳೆ ಪಾಠನ ಕಲ್ತಿದ್ದೀರಾ. ಏನು ಅಂದರೆ ತಾಳ್ಮೆ, ನಿಮ್ಮನ್ನು ನೀವು ಮೊದಲಿಗೆ ಆಯ್ಕೆ ಮಾಡ್ಕೊಳ್ಳೋದು, ಇದೆಲ್ಲ ಕಲ್ತಿದ್ದೀರಾ. ಯೂನಿವರ್ಸ್ ನಿಮಗೆ ಒಳ್ಳೆಯದು ಕೆಲಸ, ಮುಂದಿನ ಫ್ಯೂಚರಲ್ಲಿ ಒಂದು ಒಳ್ಳೆ ದಾರಿಯನ್ನು ಕೊಡ್ತಾ ಇದೆ. ಹಾಗಾಗಿ ನೀವು ಒಂದು ಸಂಬಂಧದಿಂದ ಇಷ್ಟು ಒಂದು ಪಾಠವನ್ನು ಕಲಿತಿದ್ದೀರಾ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.